ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆಲ್ಬರ್ಟ್. ನಾನೊಬ್ಬ ಮದ್ಯರೋಗಿ. ದೇವರ ದಯೆಯಿಂದ ಈ ಬಂಧುಗಳ ಅನುಭವದ ಆಧಾರದಿಂದ ಹಾಗೂ ಈ ಕಾರ್ಯಕ್ರಮದ ಆಧಾರದಿಂದ ನಾನು ಇವತ್ತು ಯಾವುದೇ ತರದ ಅಮಲ್ ಸೇವನೆ ಮಾಡಿಲ್ಲ, ಮಾಡುವ ಮಾನಸಿಕ ಒತ್ತಡ ಇಲ್ಲ. ಮೊದಲಿಗೆ ನಾನು ನನ್ನ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆತ್ಮೀಯ ಸ್ನೇಹಿತರೆ, ನಾವು ಬಿಗ್ ಬುಕ್ ಅಲ್ಲಿ ವೈದ್ಯರ ಅಭಿಪ್ರಾಯವನ್ನು ಓದಿ ಇದರ ಮಾಹಿತಿಯನ್ನು ತಿಳಿತಾ ಬಂದಿದ್ದೇವೆ. ನಾವು ನಿನ್ನೆಗೆ ಪೇಜ್ ನಂಬರ್ 16, ರೋಮನ್ ಅಂಕೆ 16 ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಾವು ಮುಕ್ತಾಯ ಮಾಡಿದ್ದೇವೆ. ಈ ವೈದ್ಯರ ಅಭಿಪ್ರಾಯದಲ್ಲಿ ಮುಖ್ಯವಾಗಿ ಒಂದನೇ ಹೆಜ್ಜೆಯ ಕುರಿತು ಹಲವಾರು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಪರಿಹಾರವಾಗಿ ಈ ಬಾಂಧವ್ಯ ಹೇಗೆ ಸಹಾಯ ಮಾಡಿತು ಅಂತ ವೈದ್ಯರ ಅಭಿಪ್ರಾಯವನ್ನು ಇಲ್ಲಿ ಅವರು ತಿಳಿಸಿದ್ದಾರೆ. ನಿನ್ನೆ ಕೊನೆಯಲ್ಲಿ ಇವರ ಮಧ್ಯೆ ಬೆಳೆಯುತ್ತಿರುವ ಪರಹಿತಾಸಕ್ತಿಯ ಬೆಳವಣಿಗೆಯ ಕೊಡುಗೆಗೆ ಮೀರಿದ್ದು ಅನೇಕ ವರ್ಷಗಳ ಅನುಭವ ತರುವಾಯ ಬೇರೆ ಏನನ್ನೂ ನಾವು ಕಂಡು ಹಿಡಿದಿಲ್ಲ ಎಂಬುದು ನಮ್ಮ ಭಾವನೆ. ಯಾಕಂದ್ರೆ ವೈದ್ಯರು ಇಲ್ಲಿ ಬರೀತಾರೆ, ಹಲವಾರು ಹಲವಾರು ಶೋಧನೆಗಳನ್ನು ಮಾಡಿದ್ರು ಒಬ್ಬ ಅಮಲ್ ರೋಗಿಗೆ ಕುಡಿತದಿಂದ ದೂರ ನಿಲ್ಲಲು ಯಾಕೆ ಸಾಧ್ಯವಾಗುತ್ತಿಲ್ಲ, ಅಥವಾ ಅವನ ಮನಸ್ಸಿನಲ್ಲಿ ಈ ಬದಲಾವಣೆ ಮಾಡಿಸಲು ಈ ಮಾನಸಿಕ ಡಾಕ್ಟರ್ಗಳು ಅವರಿಂದಲೂ ಯಾಕೆ ಸಾಧ್ಯವಾಗ್ಲಿಲ್ಲ ಅಂತ ತುಂಬಾ ವಿಚಾರವಾಗಿ ಅವರು ತುಂಬಾ ಅದನ್ನು ರಿಸರ್ಚ್ ಮಾಡಿದ ಮೇಲೆಯೂ ಅವರು ಈ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಏನೆಂದ್ರೆ ಈ ಪರಹಿತಾಸಕ್ತಿಯ ಚಳುವಳಿ ಯಾವುದು, ನಮ್ಮ ಈ ಏ ಬಾಂಧವ್ಯದಲ್ಲಿ ಖಂಡಿತವಾಗಿ ಸಾಧ್ಯವಾಗ್ತದೆ ಅಂತ ಅವರ ಒಂದು ನಂಬಿಕೆ ಅಂತ ಹೇಳ್ತಾರೆ. ಪರಹಿತಾಸಕ್ತಿಯ ಚಳುವಳಿ ಕೊಡುಗೆಗೆ ಮೀರಿದ್ದು ಅಂದ್ರೆ ಈ ತರ ಎಲ್ಲಾ ಸಂಗತಿಗಳಿಗೂ ಮೀರಿದ್ದು. ಯಾಕೆಂದ್ರೆ ಡಾಕ್ಟರ್ಗಳು ಈ ಸೈನ್ಸ್ ಅಂದ್ರೆ ವಿಜ್ಞಾನ ಇಷ್ಟು ಮುಂದುವರಿದು ಇದ್ದರೂ ಆ ವಿಜ್ಞಾನಕ್ಕೆ ಒಂದು ಅಮಲ್ ರೋಗಿಯ ಮನಸ್ಸನ್ನು ಪರಿವರ್ತನೆ ಮಾಡಲು ಆಗಿಲ್ಲಲ್ಲ. ಅದಕ್ಕೋಸ್ಕರ ಅವರು ಈ ರೀತಿ ಹೇಳ್ತಾರೆ, ಅನೇಕ ವರ್ಷಗಳ ಅನುಭವ ತರುವಾಯ ಅಂದ್ರೆ ಈ ರೀತಿಯಲ್ಲಿ ಎಲ್ಲ ಅವರು ಯೋಚಿಸದ ಮೇಲೆ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ, ಅಥವಾ ಅವರೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಏನಂದ್ರೆ ಈ ಬಾಂಧವ್ಯ ಇದು ಖಂಡಿತವಾಗಿ ಸಾಧ್ಯವಾಗ್ತದೆ ಅಂತ ಅವರ ಭಾವನೆ ಅಂತ ಇಲ್ಲಿಗೆ ಅವರು ನಿನ್ನೆ ನಾವು ಕೊನೆಗೊಳಿಸಿದ್ದೇವೆ. ಮುಂದಕ್ಕೆ ನಾವು ಪೇಜ್ ನಂಬರ್ 17, ರೋಮನ್ ಅಂಕೆ 17 ಇಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಇಂದ ಫಿರಾಜ್ ಅವರು ಓದ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಫಿರಾಜ್ ಅವರೇ ಮುಂದುವರಿಸಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಫಿರಾಜ್. ನಾನೊಬ್ಬ ಅಮಲ್ ರೋಗಿ. ಸ್ತ್ರೀ ಪುರುಷರು ಅಗತ್ಯವಾಗಿ ಕುಡಿಯುವುದಕ್ಕೆಂದರೆ ಅವರ ಮಧ್ಯ ಉಂಟು ಮಾಡುವ ಪ್ರಭಾವವನ್ನು ಮೆಚ್ಚುತ್ತಾರೆ. ಈ ಸಂವೇದನೆಯು ಎಷ್ಟು ಕಪಟಿ ಎಂದರೆ ಅವರು ಅದು ಎಷ್ಟು ಹಾನಿಕಾರಕ ಎಂದು ಒಪ್ಪಿಕೊಂಡರೂ ಸ್ವಲ್ಪ ಕಾಲದ ನಂತರ ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸಲಾರರು. ಅವರಿಗೆ ತಮ್ಮ ಕುಡಿತದ ಜೀವನವೇ ಸಾಮಾನ್ಯ ಜೀವನವೆಂದೆನಿಸುತ್ತದೆ. ಸ್ವಲ್ಪ ಕುಡಿದ ಮೇಲೆ ದೊರಕುವ ಆರಾಮ ಮತ್ತು ಸುಖದ ಪ್ರಜ್ಞೆ ಆಗುವ ತನಕ ಅವರು ಹತಾಶ, ಅತೃಪ್ತ ಮತ್ತು ಮುಂಗೋಪಿಗಳಾಗುತ್ತಾರೆ. ಅದೇ ಕುಡಿತವನ್ನು ಇತರರು ಅನಿಬಂಧಿತವಾಗಿ ಜೀವಿಸುವುದನ್ನು ಅವರು ನೋಡುತ್ತಾರೆ. ಅನೇಕರಂತೆ ಪುನಃ ಅವರು ಆಸೆಗೆ ಬಲಿಯಾದ ಮೇಲೆ ಮತ್ತು ವ್ಯಸನದ ಲಕ್ಷಣಗಳು ಬೆಳೆದು ಅವರು ಹಾಗೂ ಅಮೋದ ಪ್ರಮೋದದ ಸುಪರಿಚಿತ ಹಂತಗಳಿಂದ ಮುಂದುವರಿದು ಪಶ್ಚಾತ್ತಾಪದಲ್ಲಿ ಹಾಗೂ ಇನ್ನೆಂದಿಗೂ ಕುಡಿಯದಿರುವ ಬಲವಾದ ನಿರ್ಧಾರದಲ್ಲಿ ಕೊನೆಗೊಳ್ಳುತ್ತಾರೆ. ಪದೇ ಪದೇ ಇದರ ಪುನರಾವೃತ್ತಿಯಾಗುತ್ತದೆ ಮತ್ತು ಈ ವ್ಯಕ್ತಿಯ ಪೂರ್ಣ ಮಾನಸಿಕ ಪರಿವರ್ತನೆಯನ್ನು ಅನುಭವಿಸಲಾಗದಿದ್ದರೆ ಅವನ ಚೇತರಿಕೆಯ ಭರವಸೆ ತೀರಾ ಕಡಿಮೆ ಎಂದೇ ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಿರಾಜ್. ಓಕೆ ಆತ್ಮೀಯ ಸ್ನೇಹಿತರೆ, ಈ ಪ್ಯಾರಾಗ್ರಾಫ್ ಸ್ತ್ರೀ ಪುರುಷರು ಅಂತ ಆರಂಭ ಮಾಡಿದ್ದಾರೆ. ಆದರೆ ಈ ಶಬ್ದವನ್ನು ಈಗ ಜನರು ಅಥವಾ ಮಾನವರು ಅಗತ್ಯವಾಗಿ ಅಥವಾ ಅಮಲಿಗಳು ಅಗತ್ಯವಾಗಿ ಕುಡಿಯುವುದೇಕೆಂದರೆ ಅವರ ಮಧ್ಯ
ಅವರು ಮದ್ಯ ಉಂಟು ಮಾಡುವ ಪ್ರಭಾವವನ್ನು ಮೆಚ್ಚುತ್ತಾರೆ. ಆತ್ಮೀಯ ಸ್ನೇಹಿತರೆ, ನಾವು ಮೊದಲು ಈ ಕುಡಿತ ಮಾಡುವಾಗ ಅಥವಾ ಆರಂಭದಲ್ಲಿ ಮೊದಲ ದಿನಗಳಲ್ಲಿ ಈ ಕುಡಿತ ನಮ್ಮನ್ನು ಯಾವ ರೀತಿ ನಮ್ಗೆ ಒಂದು ಪ್ರಚೋದನೆ ಕೊಟ್ಟಿದೆ, ನಮ್ಮ ಮನಸ್ಸಿಗೆ ಯಾವ ರೀತಿ ಒಂದು ಉಲ್ಲಾಸ, ಸಂತೋಷ ಏನೆಲ್ಲ ನಾವು ಹೇಳ್ತಿದ್ದೇವಲ್ಲ. ನಾನು ಯಾಕೆ ಕುಡಿತೇನಂತ ನನಗೆ ಗೊತ್ತಿತ್ತು ಆವಾಗ. ಏನಂದ್ರೆ ನನಗೆ ಆ ಕುಡಿದು ಆದ ಮೇಲೆ ಸಿಗುವ ಸ್ವಲ್ಪ ಆನಂದಗಳು ಯಾವ ರೀತಿ ಇತ್ತು ಅಂದ್ರೆ, ಹಲವಾರು ವಿಚಾರಗಳು ನಮ್ಮ ಒಂದು ಗತಕಾಲಕ್ಕೆ ಒಂದ್ಸಾರಿ ನಾವು ದೃಷ್ಟಿ ಹಾಯಿಸಿದರೆ ನಾವು ಆರಂಭದಲ್ಲಿ ಕುಡಿದದ್ದು ಎಷ್ಟು ಸಂತೋಷದಾಯಕವಾಗಿತ್ತು. ಮುಖ್ಯವಾಗಿ ನಮ್ಮಿಂದ ಆಗದ ಕೆಲಸಗಳನ್ನು ಮಾಡಿಸಿತ್ತಲ್ಲ, ಯಾವುದು ಸಾಧ್ಯವಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಾಗ ಸ್ವಲ್ಪ ಕುಡಿದ ಮೇಲೆ ಹಲವಾರು ವಿಚಾರಗಳು ನಮ್ಮಿಂದ ಖಂಡಿತವಾಗಿ ಅದು ಆ ಕುಡಿತ ಅಥವಾ ಈ ಆಲ್ಕೋಹಾಲ್ ನಮ್ಮಿಂದ ಮಾಡಿಸಿದೆ. ಅದರಿಂದ ಇಲ್ಲಿ ಹೇಳ್ತಾರೆ, ಅವರು ಡಾಕ್ಟರ್ಗಳು ಹೇಳ್ತಾರೆ ಏನಂದ್ರೆ, ಮದ್ಯ ಉಂಟು ಮಾಡುವ ಪ್ರಭಾವವನ್ನು ಮೆಚ್ಚುತ್ತಾರೆ. ನಾವು ಮೆಚ್ಚಿದ್ದೇವೆ ಅಲ್ಲ, ಆರಂಭದಲ್ಲಿ ಕುಡಿತ ಬಾರಿ ಖುಷಿಯಾಗಿದೆ, ನಮ್ಗೆ ಸಂತೋಷವನ್ನು ಕೊಟ್ಟಿದೆ, ನಮ್ಮ ನಾಚಿಕೆ ದೂರ ಹೋಗಿದೆ, ಒಂದು ರೀತಿಯಲ್ಲಿ ನನಗೆ ಧೈರ್ಯ ಬಂದಿದೆ. ಇದೆಲ್ಲ ವಿಚಾರಗಳು ಒಂದು ಒಳ್ಳೆ ವಿಚಾರಗಳಲ್ಲ. ನಮ್ಗೆ ಮಾತಾಡ್ಲಿಕ್ಕೆ ಆಗಿದೆ. ನಾನು ಮಾತಾಡ್ಲಿಕ್ಕೆ ಯಾವಾಗ್ಲೂ ನಾಚುವವನು ಅಥವಾ ಒಂದು ಸ್ಟೇಜ್ ಫಿಯರ್ ಅಂತ ಹೇಳ್ತೇವೆ ನಾವು, ಅದು ನಮ್ಮಿಂದ ದೂರ ಆಗಿದೆ. ಇದೆಲ್ಲ ಒಂದು ಮೆಚ್ಚುವ ವಿಚಾರಗಳಲ್ಲ. ಅದನ್ನು ನಾನು ಅದೇ ರೀತಿ ಅದನ್ನು ಮೆಚ್ಚಿದ್ದಾರೆ. ಇದು ಪ್ರತಿಯೊಬ್ಬ ಅಮಲಿಯು ಇದನ್ನು ಮೆಚ್ಚಿದ್ದಾರೆ. ಯಾಕಂದ್ರೆ ಆರಂಭದ ದಿನಗಳೇ ಅಂತ ಇಲ್ಲಿ ಅವರು ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಈ ಸಂವೇದನೆಯು ಎಷ್ಟು ಕಪಟಿ ಅಂದ್ರೆ ಇಲ್ಲಿ ಬಂದಿದೆ ಬಂಧುಗಳೇ. ಯಾಕೆಂದ್ರೆ ನಾವು ಅಧ್ಯಾಯ 5ರಲ್ಲಿ ಏನು ಓದ್ತೇವೆ ಆ ವಾಕ್ಯ ಇಲ್ಲಿ ಬಂದಿದೆ. ಏನಂದ್ರೆ, ಈ ಸಂವೇದನೆಯು ಎಷ್ಟು ಕಪಟಿ ಅಂದ್ರೆ, ಸಂವೇದನೆ ಅಂದ್ರೆ ಇದರ ಅನುಭವ ಆಗ್ತದಲ್ಲ ನಮ್ಗೆ. ನಾವೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗ್ತದೆ. ಏನು ಬದಲಾವಣೆ ಆಗ್ತದೆ? ಆಕ್ಚುಲಿ ನಾನು ಏನಂದ್ರೆ ಆಲ್ಬರ್ಟ್ ಆಗೇ ಇರ್ತಾನೆ, ಏನು ಬದಲಾಗುದಿಲ್ಲ. ಆದ್ರೆ ಈ ಕುಡಿತ ನನ್ನ ದೇಹದ ಒಳಗೆ ಹೋದ ಕೂಡ್ಲೆ ಅಂದ್ರೆ ಅದರ ಅನುಭವ ಅದೊಂದು ದೊಡ್ಡ ಕಪಟಿ ಅಂತ ಇಲ್ಲಿ ಡಾಕ್ಟರ್ಗಳು ಉಲ್ಲೇಖಿಸಿದ್ದಾರೆ. ಕಪಟಿ ಅದು, ಮುಂದಕ್ಕೆ ಅದು ಏನು ಮಾಡಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಲ್ಲ. ಅದಕ್ಕೋಸ್ಕರ ಆರಂಭದಲ್ಲಿ ಇಲ್ಲಿ ಅವರು ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾರೆ, ಇದೊಂದು ಕಪಟಿ, ಇದು ಅನುಭವ ಉಂಟಲ್ಲ, ಇದು ನಿಜವಾದ ಅನುಭವ ಅಲ್ಲ, ನಿಜವಾದ ಸಂತೋಷದ ಅನುಭವ ಅಲ್ಲ, ನಿಜವಾದ ಏನು ನಾವು ಏನೆಲ್ಲ ಪಟ್ಟಿ ಮಾಡಿದ್ದೇವಲ್ಲ, ನಮ್ಗೆ ಧೈರ್ಯ ಬರ್ತದೆ, ನನಗೆ ಮಾತಾಡ್ಲಿಕ್ಕೆ ಆಗ್ತದೆ, ನನ್ನ ನಾಚಿಕೆ ದೂರ ಹೋಗ್ತದೆ, ನಾನು ಏನು ಮಾಡಬಲ್ಲೆ, ನನ್ನ ಸಾಮರ್ಥ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡಬಲ್ಲೆ. ಹಲವಾರು ಸಾರಿ ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬಹುದು. ಆದ್ರೆ ಇದೊಂದು ಕಪಟಿ ಎಂದರೆ ಅವರು ಅದು ಎಷ್ಟು ಹಾನಿಕಾರಕ ಎಂದು ಒಪ್ಪಿಕೊಂಡರೂ ನಾನು ಬಾಲ್ಯದಲ್ಲಿಯೇ ಕುಡಿಯುವ ಮೊದಲು ನಾನು ಈ ಕುಡಿತದ ದುಷ್ಪರಿಣಾಮಗಳನ್ನು ನಾನು ಒಪ್ಪಿಕೊಂಡಿದ್ದೆ. ನನ್ಗೂ ಗೊತ್ತಿತ್ತು, ಯಾರು ನನಗೆ ಕೈ ಹಿಡಿದು ಹೇಳ್ಬೇಕಂತ ಇರ್ಲಿಲ್ಲ, ಕುಡಿತ ಆ ರೀತಿ ಮಾಡ್ತದೆ, ಈ ರೀತಿ ಮಾಡ್ತದೆ ಅಂತ. ನಾನು ಸ್ವಲ್ಪ ಕುಡಿಯುತ್ತಿಗೂ ನನಗೆ ಈ ವಿಚಾರಗಳು ತಿಳಿದಿತ್ತು. ಯಾಕಂದ್ರೆ ಕುಡಿತದ ಕೊನೆ ಏನಂತ, ಕುಡಿತ ಮಾಡಿದವ ಯಾರೂ ಉದ್ಧಾರ ಆಗ್ಲಿಲ್ಲ ಅಂತ ನನ್ಗೂ ಗೊತ್ತಿತ್ತು. ಅದೇ ಇದನ್ನು ಇಲ್ಲಿ ಹೇಳ್ತಾರೆ, ಅವರು ಅದು ಎಷ್ಟು ಹಾನಿಕಾರಕ ಎಂದು ಒಪ್ಪಿಕೊಂಡರು. ನಾನು ಒಪ್ಪಿಕೊಂಡಿದ್ದೇನಲ್ಲ ಅದು ಹಾನಿಕಾರಕ ಅಂದ್ರೆ, ಸ್ವಲ್ಪ ಕಾಲದ ನಂತರ ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸಲಾರದು. ಯಾಕೆಂದ್ರೆ ಇದೊಂದು ನಾನು ಒಪ್ಪಿಕೊಂಡರೂ ಈ ಕುಡಿತದ ಈ ಕಪಟಿ ಕುಡಿತ ಏನ್ ಮಾಡ್ತದೆ ಅಂದ್ರೆ ಅದರ ಕೆಲಸವನ್ನು ಅದು ಮಾಡ್ತಾ ಹೋಗ್ತದೆ. ಅದು ಆದ್ರೆ ನಾನು ಅದು ಸತ್ಯ, ಅದು ಆ ಸತ್ಯದಿಂದ ಅದು ಸತ್ಯ, ಆದ್ರೆ ನಾನು ಯೋಚಿಸುವುದು ಅಸತ್ಯವಾಗಿರ್ತದೆ. ಆದ್ರೆ ಇದನ್ನು ನನಗೆ ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ನಾನು ನನ್ನ ಕೊನೆ ತನಕ ಬಾಂಧವ್ಯದ ಒಳಗೆ ಬರುವ ತನಕ ನಾನು ಇವತ್ತೆಲ್ಲ ನಾಳೆ ಕುಡಿತದಿಂದ ದೂರ ನಿಲ್ಬಹುದು ಅಂತ ಒಂದು ನನ್ನಲ್ಲಿ ಒಂದು ಭರವಸೆ ಇತ್ತಲ್ಲ. ನಾನು ಆರಂಭದಲ್ಲಿ ಏನ್ ಮಾಡ್ತಾ ಇದ್ದೆ, ಇದು ಕಪಟಿ ನನ್ನನ್ನು ಹೇಳ್ತಿದ್ದು, ಬೇಕಾದ್ರೆ ಕುಡಿತೇನೆ ಇಲ್ಲಾದ್ರೆ ಬಿಡ್ತೇನೆ. ಒಂದೊಂದು ಸಾರಿ ಆರಂಭದಲ್ಲಿ 1-2 ದಿನ ಕುಡಿತವನ್ನು ನಾನು ನಿಲ್ಲಿಸಿದ್ದು ಉದಾಹರಣೆಗಳು ಉಂಟು. ಆದ್ರೆ ನಾನು ಏನ್ ಮಾಡ್ತಿದ್ದೆ, ಈ ಕಪಟಿ ಕುಡಿತ ಏನ್ ಮಾಡ್ತಿತ್ತು ಅಂದ್ರೆ
ಅದರದ್ದು ಏನು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಇದು. ನಮ್ಮ ಅಮಲ್ ರೋಗಿಗಳಿಗೂ, ನಾವು ಪ್ರಯತ್ನ ಪಟ್ಟವರಿಗೂ, ಹೊರಗಿನ ಸಮಾಜದಲ್ಲಿದ್ದವರು ಏನ್ ಹೇಳ್ತಿದ್ರು, ಇವತ್ತೊಂದು ನಾಟಕ ಮಾಡ್ತಾ ಇದ್ದಾನೆ, 2 ದಿವಸ ಕುಡಿಯುವುದಿಲ್ಲ, ಮತ್ತೆ ಅದರದ್ದು ಬಡ್ಡಿ ಅಸಲು ಎಲ್ಲವನ್ನು ತೆಗಿತಾನೆ, ಅದಕ್ಕಿಂತ ಜಾಸ್ತಿ ಕುಡಿತಾನೆ. ಇದೊಂದು ಸತ್ಯ ಅಲ್ವಾ? ಆದ್ರೆ ನಾವು ಇದನ್ನು ಸತ್ಯವನ್ನು ಬೇರ್ಪಡಿಸಲಾರರು ಅಂತ ಹೇಳ್ತಾರೆ. ಯಾವುದು ಈ ನಮ್ಮ ಅಸತ್ಯ ಅಂದ್ರೆ ನಮ್ಮ ನಂಬಿಕೆ, ಯಾವ ರೀತಿಯ ನಂಬಿಕೆ? ನಾನು ಸರಿಯಾಗಿ ಇದ್ದೇನೆ, ಎಲ್ಲ ನಮ್ಗೆ ನಾವೇ ಸಮಾಧಾನ ಪಡಿಸುವುದು ಯಾವ ರೀತಿಯಾಗಿ ಅಂತ ಅದನ್ನು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ತಮ್ಮ ಕುಡಿತದ ಜೀವನವೇ ಸಾಮಾನ್ಯ ಜೀವನವೆಂದು ಎನಿಸ್ತದೆ. ಕೊನೆಗೆ ಏನಂದ್ರೆ, ನಾನು ಇದೇ ರೀತಿ, ನನ್ನ ಜೀವನ ಇದು ಕರೆಕ್ಟ್ ಆಗಿ ಇದೆ. ಯಾಕೆಂದ್ರೆ ನಮ್ಮ ಒಂದು ತರ್ಕ ಮಾಡುವವರು, ವಾದ ಮಾಡುವವರಲ್ಲ ಅಮಲ್ ರೋಗಿಗಳು. ನಾನು ಸರಿಯಾಗಿ ಇದ್ದೇನೆ ಎಲ್ಲಿ ತನಕ ಅಂದ್ರೆ, ಒಂದು ಅನುಭವದಲ್ಲಿ ಕೇಳಿದ್ದೇನೆ ನಾನು, ಅವನು ಕುಡಿದು ಮತಿಹೀನನಾಗಿ ಬಿದ್ದಿದ್ದಾನೆ, ಅವನು ಎತ್ತುಕೊಂಡು 4 ಜನ ಹೋಗ್ತಾ ಇದ್ದಾರೆ, ಆದ್ರೆ ಅಲ್ಲಿಯೂ ಅವನು ನಾನು ಸರಿಯಾಗಿದ್ದೇನೆ, ನನ್ಗೆ ಇನ್ನೂ ಸ್ವಲ್ಪ ಕುಡಿತ ಬೇಕಂತ. ಅವರ ಅನುಭವ ಕರೆಕ್ಟ್ ಅಲ್ಲ ಅದು. ನಾನು ಅದೇ ರೀತಿ ಅಲ್ಲ, ಕುಡಿದು ತೂರಾಡ್ತಾ ನೆಲಕ್ಕೆ ಅಪ್ಪಳಿಸಿದರು, ಸ್ವಲ್ಪ ತಲೆ ಎತ್ತಲಿಕ್ಕೆ ಸಹ ಆದ್ರೆ ಸಾಕು, ನನ್ಗೆ ಇನ್ನೂ ಬೇಕು, ಕಡಿಮೆ ಆಗಿದೆ ನನಗೆ ಕುಡಿತ ಅಂತ. ಆ ರೀತಿಯಾಗಿ ಇಲ್ಲಿ ಹೇಳಿದರೆ ಏನಂದ್ರೆ, ಸ್ವಲ್ಪ ಕುಡಿದ ಮೇಲೆ ದೊರಕುವ ಆರಾಮ ಮತ್ತು ಸುಖದ ಪ್ರಜ್ಞೆ ಆಗುವ ತನಕ ಅವರು ಅಶಾಂತ, ಅತೃಪ್ತ ಮತ್ತು ಮುಂಗೋಪಿಗಳಾಗುತ್ತಾರೆ. ಅಂದ್ರೆ ಅದಕ್ಕಿಂತ ಮೊದಲು ಇವರು ನಾನು ಇಲ್ಲ, ಸಾಮಾನ್ಯವಾಗಿ ನಾನು ಜೀವಿಸ್ತೇನೆ ಅಂತ ನಮ್ಮನ್ನೇ ನಾವು ನಮ್ಮ ಒಂದು ಆಲೋಚನೆಗಳು ಆ ರೀತಿಯಾಗಿ ಇರ್ತವೆ, ನಮ್ಮ ಯೋಚನೆಗಳು. ಅದರಿಂದ ನಾನೊಬ್ಬ ಸಾಮಾನ್ಯ ಮನುಷ್ಯನೇ ಅಂತ ಆಲೋಚನೆ. ಆದ್ರೆ ಸ್ವಲ್ಪ ಕುಡಿದ ಮೇಲೆ ದೊರಕುವ ಆರಾಮ ಮತ್ತು ಸುಖದ ಪ್ರಜ್ಞೆ ಆಗುವ ತನಕ ಅವರು ಅಶಾಂತ, ಅತೃಪ್ತ ಮತ್ತು ಮುಂಗೋಪಿಗಳಾಗ್ತಾರೆ. ನೋಡಿ ಬಂಧುಗಳೇ, ಇಲ್ಲಿ ನಮ್ಮ ರೋಗ ಉಲ್ಬಣಿಸಿದ್ದನ್ನು ಈ ವಾಕ್ಯದಲ್ಲಿ ಹೇಳ್ತಾರೆ. ಸ್ವಲ್ಪ ಕುಡಿದ ಮೇಲೆ ನಾವು ಏನಾಗ್ತೇವೆ ಅಂತ. ನಮ್ಗೆ ಒಂದು ಮಾನಸಿಕ ಒತ್ತಡ ಬರ್ತದಲ್ಲ, ಸ್ವಲ್ಪ ಕುಡಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬದಲಾವಣೆ ಆಗ್ತದೆ. ಏನು, ಮತ್ತು ಸ್ವಲ್ಪ ಕುಡಿಯುವ ಅಂತ. ಅದರಲ್ಲಿ ಸಿಗುವ ಆರಾಮ ಮತ್ತು ಸುಖದ ಪ್ರಜ್ಞೆ ಆಗುವ ತನಕ ಅಂದ್ರೆ, ನನಗೆ ತೃಪ್ತಿ ಆಗುವ ತನಕ ಕುಡಿಬೇಕು. ನನಗೆ ಯಾವಾಗ ತೃಪ್ತಿ ಆಗ್ತದೆ? ತೃಪ್ತಿ ಆಗ್ಬೇಕಾದ್ರೆ ನಾನು ಎಲ್ಲಿಯಾದ್ರೂ ನನಗೆ ಕುಡಿತ ಸಿಗದೇ ಇರಬೇಕು, ಅಥವಾ ನಾನು ಮತಿಹೀನನಾಗಿ ಬೀಳಬೇಕು. ಅಲ್ಲಿ ತನಕ ನಾನು ಕುಡಿತಾ ಹೋಗ್ತೇನೆ. ಒಂದು ವೇಳೆ ನನಗೆ ಕೆಲವು ಸಾರಿ ನನ್ನ ಹತ್ರ ದುಡ್ಡು ಇರ್ತಿದ್ದಿಲ್ಲ, ಅಥವಾ ಕುಡಿತ ಸಿಗದೇ ಇರುವಾಗ, ಈ ಸಮಯದಲ್ಲಿ ನನ್ನ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು? ಒಂದು ಅಶಾಂತ ಅಂತ ಹೇಳ್ತಾರೆ ಇಲ್ಲಿ, ಅತೃಪ್ತ ಮತ್ತು ಮುಂಗೋಪಿಗಳಾಗುತ್ತಾರೆ. ಖಂಡಿತವಾಗಿ ಈ ಮಾತು ನನ್ನಲ್ಲಿ ನಿಜವಾಗಿದೆ ಅಲ್ಲ. ನಾನು ಸ್ವಲ್ಪ ಕುಡಿದ ಮೇಲೆ ನಾನೊಂಥರ ಹುಚ್ಚನಂತ ನಾನು ಆಗ್ತಿದ್ದೆ. ಒಂದು ವೇಳೆ ನನ್ನಲ್ಲಿ ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಎಲ್ಲರಲ್ಲೂ ಹೋಗಿ ಅಲ್ಲಿ ಇಲ್ಲಿ ಕೇಳಿದಾದ್ಮೇಲೆ ಅವರು ಕೊಟ್ರೆ ಏನೋ ಸಂತೋಷ ಆಗುದು, ಇಲ್ಲ ಅಂದ್ರೆ ಅವರ ಮೇಲೆ ನಾನು ದ್ವೇಷ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನಾನು ಅವರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಿದ್ದೆ. ನಾನು ಹೇಳುವುದು ಇತ್ತು ಹಲವಾರು ಮಂದಿಗೆ, ಇವನ ದುಡ್ಡು ಇವನ ಹೆಣಕ್ಕೆ ಹಾಕ್ಲಿಕ್ಕ, ಎಷ್ಟು ಜಿಪುಣ ಇವನು, ಹಾಗೆಲ್ಲ ಅವನಿಗೆ ಹೇಳುದು. ಯಾಕೆಂದ್ರೆ ಅವನ ಹತ್ರ ದುಡ್ಡು ಇದೆ ಅಂತ ನನ್ಗೆ ಕೊಡ್ಬೇಕಂತ ಏನು ನಿಯಮ ಇಲ್ಲ ಅಲ್ಲ. ಆದ್ರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತೇನೆ? ಅತೃಪ್ತ ಭಾವನೆ, ನನಗೆ ಒಳ್ಳೆ ಭಾವನೆ ಬರುವುದಿಲ್ಲ ಯಾರದ ಮೇಲೆಯೂ. ನಾನು ಈ ರೀತಿ ನಾನು ಆಗ್ತೇನೆ. ಮತ್ತು ಮುಂಗೋಪಿಗಳಾಗಿದ್ದಾರೆ. ಸಡನ್ನ ಕೋಪ ಬರ್ತದೆ. ಯಾವ ರೀತಿಯ ಕೋಪ? ನಾವು ಹಲವಾರು ಸಾರಿ, ಯಾಕೆಂದ್ರೆ ನಮ್ಮ ಕೆಲಸದಲ್ಲೇ ಇರಬಹುದು, ನಮ್ಮ ಕೋಪವನ್ನು ನಾವು ಯಾವ ರೀತಿ ತೋರಿಸ್ತೇವೆ? ನಾವು ಒಂದು ವೇಳೆ ಸ್ವಲ್ಪ ಕುಡಿದ ಅಶಾಂತರಾದಾಗ ನಮ್ಮ ಕೆಲಸದಲ್ಲಿ, ಕಾರ್ಯದಲ್ಲಿ, ನಮ್ಮ ಮಾತಿನಲ್ಲಿ ನಮ್ಮ ಕೋಪವನ್ನು ನಾವು ಯಾವ ರೀತಿ ಪ್ರದರ್ಶಿಸ್ತೇವೆ ಅಂದ್ರೆ, ಅದು ನಾವು ಕಾಲಿಂದ ಒದಿಯುವುದು ನೆಲಕ್ಕೆ, ಅಥವಾ ಕೈಯಿಂದ ಬಡಿಯುವುದು ಟೇಬಲಿಗೆ, ಅಥವಾ ಯಾವುದೇ ರೀತಿಯ ನಾವು ವಿಶೇಷವಾಗಿ ಕೋಪಿಷ್ಟಗಳಾಗ್ತೇವೆ. ಅದೇ ಕುಡಿತವನ್ನು ಇತರರು ಅನಿಬಾರ್ಧಿತವಾಗಿ ಸೇವಿಸುವುದನ್ನು ಅವರು ನೋಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಮನಸ್ಸಿಗೆ ಹೋಗ್ತದೆ, ಯಾಕೆ ಈ ರೀತಿ ಆಗ್ತದೆ ನನಗೆ ಅಂತ. ಆದ್ರೆ ಅವರು ಇತರರನ್ನು ನೋಡ್ತಾರೆ, ತನ್ನ ವಿಚಾರವಾಗಿ ಏನೂ ಆಲೋಚನೆ ಮಾಡುವುದಿಲ್ಲ. ಒಬ್ಬ ಅಮಲ್ ರೋಗಿ ಯಾವಾಗ್ಲೂ ಅದಕ್ಕೋಸ್ಕರ 4ನೇ ಹೆಜ್ಜೆ ಪಟ್ಟಿ ಮಾಡುವಾಗನು
ಏನ್ ಮಾಡ್ತಾರೆ, ನಾವು ಇತರರ ಬಟ್ಟೆ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಹೇಳ್ತಾರೆ ಅವರು, ಇತರರು ಒಂದು ಯಾವುದೇ ಸಮಸ್ಯೆ ಅನಿವಾರ್ಜಿತವಾಗಿ, ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಕುಡಿತಾರಲ್ಲ, ಅವರಿಗೆ ಸರಿ ಆಗ್ತದೆ, ನನಗೆ ಸರಿ ಯಾಕೆ ಆಗುದಿಲ್ಲ, ನಾನು ಸ್ವಲ್ಪ ಕುಡಿದ ಮೇಲೆ ಈ ರೀತಿ ಯಾಕೆ ಆಗ್ತದೆ ಅಂತ ಆ ಅವ್ರು ನೋಡ್ತಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಹೌದಲ್ವಾ? ನಾವು ಇನ್ನೊಬ್ಬರಿಗೆ ನಾವು ನೋಡ್ತೇವೆ, ನನ್ನ ಜೊತೆಯಲ್ಲಿ ಕುಡಿಯುವವರು ಸ್ವಲ್ಪ ಕುಡಿದು ಅವರಷ್ಟೆಗೆ ಅವರು ಇರ್ತಾರೆ, ಏನು ತೊಂದರೆ ಮಾಡುದಿಲ್ಲ ಅವರಿಗೆ ಕುಡಿತಾ. ನಾನು ಯಾಕೆ ಸ್ವಲ್ಪ ಕುಡಿದ ಮೇಲೆ ಅರೆಕ್ ಶಾಪ್ ಅಲ್ಲೇ ಕೂತ್ಕೊಳ್ಳುವುದು, ಯಾರಿಗಾದ್ರೂ ಕಾಯುವುದು. ಇನ್ನು ಕೆಲವರು ಇದ್ದಾರೆ, ಏನಂದ್ರೆ ಕುಡಿತಾರೆ ಹೋಗ್ತಾರೆ, ಅವರಿಗೆ ಸಾಕು. ಹಾಗೆ ಅವರಿಗೆ ಯಾವುದೇ ಅವರ ಕುಡಿತ ಅವರಿಗಾಗ್ಲಿ, ಅವರ ಮನೆಯವರಿಗಾಗ್ಲಿ, ಅವರ ಸಮಾಜಕ್ಕಾಗ್ಲಿ ಏನು ತೊಂದರೆ ಏನು ಕೊಡುವುದಿಲ್ಲ ಅಲ್ಲ ಅಂತ ಅವರು ಇದನ್ನು ಈ ವೈದ್ಯರು ಮನಗಂಡಿದ್ದಾರೆ ಮೊದಲೇ. ಅದರಿಂದ ಈ ಪತ್ರವನ್ನು ಬರೆಯುವಾಗ ಈ ವಾಕ್ಯವನ್ನು ಬರೆದಿದ್ದಾರೆ. ಯಾಕೆಂದ್ರೆ ಇತರರು ಯಾವುದೇ ಸಮಸ್ಯೆ ಇಲ್ಲದೆ ಕುಡಿಯುವತ್ತಿಗೆ ಅವರಿಗೆ ಖಂಡಿತ ಅದನ್ನು ನಾವು ಅಮಲ್ಗಳು ನೋಡ್ತಾ ಇದ್ದೇವೆ. ಅನೇಕರಂತೆ ಪುನಃ ಅವರು ಆಸೆಗೆ ಬಲಿಯಾದ ಮೇಲೆ ಮತ್ತು ವ್ಯಸನದ ಲಕ್ಷಣಗಳು ಬೆಳೆದು ಅವರು ಹಾಗೂ ಅಮೋದ ಪ್ರಮೋದದ ಸುಪರಿಚಿತ ಹಂತಗಳಿಂದ ಮುಂದುವರಿದು ಪಶ್ಚಾತ್ತಾಪದಲ್ಲಿ ಹಾಗೂ ಇನ್ನೆಂದಿಗೂ ಕುಡಿಯದಿರುವ ಬಲವಾದ ನಿರ್ಧಾರದಲ್ಲಿ ಕೊನೆಗೊಳ್ಳುತ್ತಾರೆ. ಯಾಕೆಂದ್ರೆ ಇಲ್ಲಿ ಹೇಳ್ತಾರೆ, ಹೀಗೆ ಅವರು ಆಸೆಗೆ ಬಲಿಯಾದ ಮೇಲೆ ಮತ್ತು ವ್ಯಸನದ ಲಕ್ಷಣಗಳು ಬೆಳೆದು. ಯಾಕಂದ್ರೆ ಒಂದು ಸಾರಿ ಅವನಿಗೆ ಕುಡಿಯುವ ಆಸೆ ಆದ್ರೆ ಅವನ ವ್ಯಸನದ ಲಕ್ಷಣಗಳು, ನಮ್ಮ ರೋಗದ ಲಕ್ಷಣಗಳು ಏನಂದ್ರೆ, ಈ ಸ್ವಲ್ಪ ಕುಡಿದ ಮೇಲೆ ಮುಂದಿನ ಕುಡಿತದ ಮೇಲೆ ನನಗೆ ನಿಯಂತ್ರಣವಿಲ್ಲ, ಇದು ಬೆಳೀತಾ ಹೋಗ್ತದೆ. ಎಷ್ಟು ಬೆಳೀತದೆ ಅಂದ್ರೆ ಇದರಿಂದ ಹಲವಾರು ನಾನು ತೊಂದರೆಗೆ ಒಳಪಟ್ಟಿದ್ದೇನೆ. ಅಮೋದ ಪ್ರಮೋದ ಅಂತ ಅಂದ್ರೆ ಇಲ್ಲಿ ಹೇಳ್ತಾರೆ ಅಲ್ಲ, ನಾವು ಬಾಂಧವ್ಯದಲ್ಲಿ ಒಬ್ಬ ಅಮಲ್ ರೋಗಿ ಇದನ್ನು ಏನು ಅವನ ವರ್ತನೆ ಆಗ್ಲಿ, ಸ್ವಭಾವ ಆಗ್ಲಿ, ಅವನು ಏನೆಲ್ಲ ಮಾಡಿದಾನೆ ಅದು ಅವನು ಬೇಕಂತ ಮಾಡಿದಲ್ಲ, ಈ ಅಮಲ್ ರೋಗದ ಲಕ್ಷಣ. ಅದರಿಂದ ಇಲ್ಲಿ ಬರೆದಿದ್ದಾರೆ, ಅಮೋದ ಪ್ರಮೋದದ ಸುಪರಿಚಿತ ಹಂತಗಳಿಂದ ನನ್ಗೆ ಇದು ಗೊತ್ತುಂಟಲ್ಲ, ನಾನು ಏನು ಮಾಡ್ತಾ ಇದ್ದೇನೆ ಅಂತ ನನ್ಗೆ ಪರಿಚಿತ ಆಗಿದೆ, ಆದ್ರೆ ನಾನು ಅಸಾಧ್ಯ. ಯಾಕೆಂದ್ರೆ ನಾನು ಯಾವ ರೀತಿ ವರ್ತಿಸ್ತೇನಂತ ನಾನು ಆ ವರ್ತನೆ ಆದ ಮೇಲೆ ನನಗೆ ಮನಸ್ಸಿಗೆ ಬರ್ತದೆ. ಅಂದ್ರೆ ಸುಪರಿಚಿತ, ನನಗೆ ಅದರದ್ದು ಪರಿಚಯ ಉಂಟು. ಏನು ಅಮೋದ ಪ್ರಮೋದ ಅಂದ್ರೆ, ಹಲವಾರು ವಿಚಾರಗಳಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ, ನಾನು ಯಾರಾದ್ರೂ ನನಗೆ ನನ್ನ ಫ್ರೆಂಡ್ಸ್ಗಳು ಏನಾದ್ರು ಅಂದ್ರೆ ನಾನು ಯಾವ ರೀತಿ ರಿಯಾಕ್ಷನ್ ಮಾಡ್ತೇನೆ, ಅಥವಾ ನನ್ನ ಮನೆಯಲ್ಲಿ ನನ್ನ ರಿಯಾಕ್ಷನ್ ಅನ್ನು ಪ್ರಮೋದದ ಅಂದ್ರೆ ಬೇಕಂತ ಮಾಡುವುದಲ್ಲ, ಅದು ಆಟೋಮೆಟಿಕ್ ಆಗಿ ನನ್ನಿಂದ ಅದು ಬರ್ತದೆ. ಪ್ರಮೋದಗಳು ಅಂತ ಹೇಳ್ತೇವೆ, ಅಪರಾಧ ಅಲ್ಲ ಅದು. ಪ್ರಮೋದಗಳು ನಮ್ಮಲ್ಲಿ, ಅಮೋದ ಪ್ರಮೋದಗಳು ನನ್ನಲ್ಲಿ ನಡೀತವೆ. ಇದು ನನಗೂ ಗೊತ್ತುಂಟು. ಮುಂದುವರಿದು ಪಶ್ಚಾತ್ತಾಪದಲ್ಲಿ ಹಾಗೂ ಇನ್ನೆಂದಿಗೂ ಕುಡಿಯದಿರುವ ಬಲವಾದ ನಿರ್ಧಾರದಲ್ಲಿ ಕೊನೆಗೊಳ್ತದೆ. ಈ ತರ ಆದಾಗ ನಾನು ಪಶ್ಚಾತ್ತಾಪ ಪಡ್ತೇನೆ, ನಾನು ಈ ತರ ಮಾಡಿದ್ದೇನಲ್ಲ. ಉದಾಹರಣೆಗೆ ಹೇಳುದಾದ್ರೆ, ನಮ್ಮ ಮನೆಯಲ್ಲಿ ನಾನು ಈ ಕೆಲವು ವಸ್ತುಗಳನ್ನು ಕದೀತಿದ್ದೆ, ಅದರಿಂದ ಮನೆಯವರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಎಷ್ಟು ತೊಂದರೆ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅದು ನನ್ಗೆ ಪಶ್ಚಾತ್ತಾಪ ಆಗ್ತಿತ್ತು, ನಾನು ಹೀಗೆ ಮಾಡಿದ್ದೇನಲ್ಲ ಅಂತ. ಆವಾಗ ನಾನು ಏನು ಹೇಳ್ತೇನೆ, ಇಲ್ಲ, ನಾಳೆಯಿಂದ ನಾನು ಕುಡಿಯುವುದಿಲ್ಲ, ಖಂಡಿತ ಕುಡಿಯಲಾರೆ ಅಂತ ಒಂದು ನಿರ್ಧಾರ ಮಾಡ್ತೇನೆ ಎಂದು ಹುಚ್ಚು ನಿರ್ಧಾರ ನಂದು. ಆದ್ರೆ ಈ ನಿರ್ಧಾರ ಎಷ್ಟು ಸಾರಿ ನಾನು ಮಾಡಿದ್ದೇನಂತ ಒಂದು ಪ್ರಶ್ನೆಯನ್ನು ನಾನು ನನ್ನನ್ನೇ ಕೇಳಿದರೆ ಗೊತ್ತಾಗ್ತದೆ. ಈ ನಿರ್ಧಾರ ನಾನು ಕುಡಿಯುವುದಿಲ್ಲ ಅಂತ ನಾನು ಹೇಳಿದ್ದೇನೆ. ಇತರರಲ್ಲೂ ನಾನು ತುಂಬಾ ಮಂದಿಯಲ್ಲಿ ಹೇಳಿದ್ದೇನೆ. ಅಥವಾ ನಾನು ವಾಯ್ದೆ ಕೊಡುವುದು, ಇನ್ನು ಮುಂದಕ್ಕೆ ಕುಡಿಯುವುದಿಲ್ಲ, ನಾಳೆಯಿಂದ ಕುಡಿಯುವುದಿಲ್ಲ, ಏನೆಲ್ಲ ನಾವು ಮಾಡ್ತೇವೆ. ಹಲವಾರು ಹಲವಾರು ಅನುಭವದಲ್ಲಿ ಕೇಳಿದ್ದೇನೆ ನಾನು. ದೇವರ ಫೋಟೋ ಮೇಲೆ ಇಟ್ಟು ಆಣೆ ಮಾಡುವುದು, ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಇದು ಮಾಡುವುದು, ಹೆಂಡತಿಯ ತಲೆ ಮೇಲೆ, ಈ ರೀತಿಯಾಗಿ ನಾವು ಕಠಿಣವಾದ ನಿರ್ಧಾರಗಳನ್ನು ಆ ಸಮಯದಲ್ಲಿ ಮಾಡ್ತೇವೆ ನಾವು. ಆದ್ರೆ ಪದೇ ಪದೇ ಇದರ ಪುನರಾವರ್ತಿ ಆಗ್ತದೆ. ಇದು ನಮ್ಮ ಬಾರಿ ಇದೊಂದು ಖಂಡಿತವಾಗಿ ನಿನ್ನೆ ನಾವು ಮಾಡಿದ್ದೇವೆ ಹಲವಾರು ನಿರ್ಧಾರಗಳನ್ನು. ಏನು ನನ್ನ ಕುಡಿತದಿಂದ ಏನಾಗಿದೆ ಅಂತ ನನಗೆ ಒಂದು ಪರಿಚಯ ಆಗಿದೆ, ಆದ್ರೂ ನಾನು ಇದು ಮತ್ತೆ ಅದನ್ನೇ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು
ಒಬ್ರು ಇಲ್ಲಿ ಅನುಭವದಲ್ಲಿ ಹೇಳ್ತಿದ್ರು, ನಮ್ಮ ಕುಡಿತದ ಬಗ್ಗೆ ನಿನ್ನೆ ಏನು ಆಗಿದೆ ಅಂತ ತಿಳಿದಿದ್ರು ನಿನ್ನೆ ಆ ಸಮಸ್ಯೆ ಆದದ್ದು ಆ ಕುಡಿತದಿಂದ ಅಂತ ನನ್ಗೆ ತಿಳಿದಿದೆ. ಆದ್ರೆ ನಾನು ಪರಿಹಾರ ಹುಡುಕುವುದು ಬೆಳಿಗ್ಗೆ ಯಾವುದರಿಂದ? ಅದೇ ಕುಡಿತದಿಂದ. ಸ್ವಲ್ಪ ಕುಡಿದರೆ ನಾನು ಸರಿ ಆಗ್ತೇನೆ ಅಂತ. ಈ ರೀತಿ ನನ್ನ ಕುಡಿತ ಪುನರಾವರ್ತನೆ ಆಗ್ತಾ ಹೋಗ್ತದೆ. ಮತ್ತು ಈ ವ್ಯಕ್ತಿಯ ಪೂರ್ಣ ಮಾನಸಿಕ ಪರಿವರ್ತನೆಯನ್ನು ಅನುಭವಿಸಲಾಗದಿದ್ದರೆ ಅವನ ಚೇತರಿಕೆಯ ಭರವಸೆ ತೀರಾ ಕಡಿಮೆ ಎಂದೇ ಹೇಳಬೇಕು. ಇಲ್ಲಿ ಬಂಧುಗಳೇ, ಇಲ್ಲಿ ಈ ವಾಕ್ಯದ ನಂತರ ಈ ಪುನರಾವರ್ತನೆ ಆಗ್ತದೆ ಅಂತ ಹೇಳಿದ ನಂತರ ಮತ್ತು ಈ ವ್ಯಕ್ತಿಯು ಪೂರ್ಣ ಮಾನಸಿಕ ಪರಿವರ್ತನೆಯನ್ನು ಅನುಭವಿಸಲಾಗದಿದ್ದರೆ, ಅಂದ್ರೆ ಈ ವಿಚಾರವಾಗಿ ಕುಡಿತ ನನಗೆ ಆಗುದಿಲ್ಲ, ಮದ್ಯದಿದ್ರು ನಾನು ಬಲಹೀನ, ನನ್ನ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದನ್ನೊಂದು ಒಪ್ಪಿಕೊಳ್ಳದಿದ್ದರೆ ಅವನು ಚೇತರಿಕೆ ಭರವಸೆ ತೀರಾ ಕಡಿಮೆ ಎಂದೇ ಹೇಳಬೇಕು. ಈ 1ನೇ ಹೆಜ್ಜೆಯನ್ನು ನಾನು ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಪಾಲಿಸಿದರೆ, ಒಗ್ಗದಿರುವಿಕೆ ಅಂತ ಮೊದಲೇ ಹೇಳಿದಾರಲ್ಲ, ಮಧ್ಯಾಹ್ನದ ಒಗ್ಗದಿರುವಿಕೆಯನ್ನು, ಅದು ಇಲ್ಲಿ ಮತ್ತೆ ಅವರು ಹೇಳ್ತಾರೆ ಏನಂದ್ರೆ, ಈ ಪರಿವರ್ತನೆಯನ್ನು, ಯಾವ ಪರಿವರ್ತನೆ? ನಾನು ನನ್ನ ಮಾನಸಿಕದ ಯೋಚನೆಗಳು ಯಾವ ರೀತಿಯಾಗಿ ಮುಂದಕ್ಕೆ ಸಾಗ್ತವೆ, ಇದನ್ನು ನಾನು ಪರಿವರ್ತನೆ ಹಾದಿಯಲ್ಲಿ, ಅಂದ್ರೆ ನಾನು ಮಧ್ಯದೆದುರು ಬಲಹೀನ ಅಂತ ನನ್ನ ಅಂತರಾತ್ಮದಿಂದ, ಅಂತರಾಳದಿಂದ ನಾನು ಇದನ್ನು ಒಪ್ಪದಿದ್ದರೆ ಅಥವಾ ಅನುಭವಿಸದಿದ್ದರೆ, ಅದು ಆ ಅನುಭವ ನನಗೆ ಆಗದಿದ್ದರೆ, ಯಾಕೆಂದ್ರೆ ನನ್ನ ಕುಡಿತದಿಂದ ಮುಂದಿನ ದಿನಗಳಲ್ಲಿ, ನನ್ನ ಗತಕಾಲದಲ್ಲಿ ಯಾವ ರೀತಿಯಾಗಿದೆ, ಇಲ್ಲಿ 1-2-3 ವಾಕ್ಯದಲ್ಲಿ ಅವರೇ ಹೇಳಿದ್ದಾರೆ. ನಾನು ಯಾವ ರೀತಿ ನಾನು ಧೈರ್ಯ ತುಂಬುತ್ತಿದ್ದೆ, ನನ್ನ ಏನೆಲ್ಲ ನಾನು ಪ್ರಮಾಣ ಮಾಡ್ತಿದ್ದೆ, ಇದೆಲ್ಲ ನಡೀಲಿಲ್ಲಲ್ಲ ನನಗೆ. ಆದ್ರೆ ಇದನ್ನು ನಾನು ಮೊದಲಿಗೆ ನಾನು ಅನುಭವಿಸಬೇಕು. ಯಾಕಂದ್ರೆ ಈ 1ನೇ ಹೆಜ್ಜೆಯಲ್ಲಿ ಇಲ್ಲಿ ಒಳ್ಳೆ ವಿಚಾರಗಳನ್ನು ಹೇಳಿದಾರಲ್ಲ, ಅದನ್ನು ನಾನು ಇಲ್ಲಿ ಅನುಭವಿಸ್ಬೇಕು. ಅವನ ಚೇತರಿಕೆ ಭರವಸೆ, ಇದು ಒಂದು ವೇಳೆ ನಾನು ಮಾಡ್ತಾ ಇಲ್ಲ ಅಂದ್ರೆ, ಮಧ್ಯದಿದ್ರು ನಾನು ಬಲಹೀನ, ನನ್ನ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ನನಗೆ ಅಸಾಧ್ಯ, ಈ ವಿಚಾರವನ್ನು ನಾನು ಒಪ್ಪಿಕೊಳ್ಳದಿದ್ದರೆ ಚೇತರಿಕೆಯ ಭರವಸೆ ತೀರಾ ಕಡಿಮೆ ಎಂದೇ ಹೇಳಬೇಕು ಅಂತ ವೈದ್ಯರೇ ಹೇಳ್ತಾರೆ ಇಲ್ಲಿ. ಓಕೆ, ವಿರಾಜ್ ಮುಂದಕ್ಕೆ ಓದಿ. ಓಕೆ ಸರ್. ಇನ್ನೊಂದು ಪಕ್ಷದಲ್ಲಿ ಇದನ್ನು ತಿಳಿಯದಿದ್ದವರಿಗೆ ಇದು ವಿಚಿತ್ರವೆನಿಸಬಹುದು. ಒಮ್ಮೆ ಮನಪರಿವರ್ತನೆಯಾಯಿತೆಂದರೆ ತನ್ನಿಂದ ಎಂದು ಪರಿಸರಲಾಗದಷ್ಟು ಸಮಸ್ಯೆಗಳಿರು ಎಂದು ನಿರಾಶೆ ಹೊಂದಿದ ನತದೃಷ್ಟ ಎಂಬುತ್ತಿದ್ದ ಅದೇ ವ್ಯಕ್ತಿಯ ಕೆಲವು ಸರಳ ನಿಯಮಗಳು ಪಾಲನೆಯಿಂದಷ್ಟೇ ತನ್ನ ಮದ್ಯಪಾನದ ಇಚ್ಛೆಯನ್ನು ಸುಲಭವಾಗಿ ನಿಯಂತ್ರಿಸುವ ಸ್ಥಿತಿಯಲ್ಲಿ ತನ್ನನ್ನು ಕಾಣುತ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿರಾಜ್. ಇನ್ನೊಂದು ಪಕ್ಷದಲ್ಲಿ ಅದನ್ನು ತಿಳಿಯದಿದ್ದವರಿಗೆ ಇದು ವಿಚಿತ್ರ ಎನಿಸಬಹುದು. ಈ ವಿಚಾರವಾಗಿ ತಿಳಿಯದಿದ್ದವರಿಗೆ ಒಂದೊಂದು ವಿಚಿತ್ರ ಅನುಭವ ಆಗಬಹುದು. ಯಾಕೆಂದ್ರೆ ನಾನು ಇದನ್ನು ಒಪ್ಪಿಕೊಳ್ಳುವುದಕ್ಕೂ ನನ್ನ ಕುಡಿತ ಬಿಡುವುದಕ್ಕೂ ಏನು ಹೊಂದಿಕೆ ಉಂಟು? ಒಮ್ಮೆ ಮನ ಪರಿವರ್ತನೆ ಆಯ್ತೆಂದರೆ, ಒಂದು ಸಾರಿ ಇವನಿಗೆ ಇದನ್ನು ಅವನು ತಿಳಿಯದಿದ್ದವರಿಗೆ ಒಂದು ಮಾತನ್ನು ಬರೆದಿದ್ದಾರೆ, ಅವರಿಗೆ ವಿಚಿತ್ರವೆನಿಸಬಹುದು. ಆದ್ರೆ ನನಗೆ ಗೊತ್ತುಂಟಲ್ಲ, ನಾನು ಬಾಂಧವ್ಯಕ್ಕೆ ಬಂದಿದ್ದೇನೆ, ಇಲ್ಲಿ ಹಲವಾರು ಅನುಭವಗಳನ್ನು ನಾನು ಆಲಿಸಿದ್ದೇನೆ. ಒಮ್ಮೆ ಮನ ಪರಿವರ್ತನೆ ಆಯ್ತೆಂದರೆ ತನ್ನಿಂದ ಎಂದೂ ಪರಿಹರಿಸಲಾಗದಷ್ಟು ಸಮಸ್ಯೆಗಳಿವೆ ಎಂದು ನಿರಾಸೆ ಹೊಂದಿದ ನತದ್ರಷ್ಟ ಎಂಬಂತಿದ್ದ ಅದೇ ವ್ಯಕ್ತಿಯು ಕೆಲವು ಸರಳ ನಿಯಮಗಳ ಪಾಲನೆಯಿಂದಷ್ಟೇ ತನ್ನ ಮದ್ಯಪಾನದ ಇಚ್ಛೆಯನ್ನು ಸುಲಭವಾಗಿ ನಿಯಂತ್ರಿಸುವ ಸ್ಥಿತಿಯಲ್ಲಿ ನನ್ನನ್ನು ಕಾಣುತ್ತಾನೆ. ಆತ್ಮೀಯ ಸ್ನೇಹಿತರೆ, ನಾವು ಬಾಂಧವ್ಯದ ಒಳಗಡೆ ಬಂದ ಮೇಲೆ ಇಲ್ಲಿ ಅನುಭವದ ಮುಖಾಂತರ ನಮ್ಮ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಆಗ್ತದೆ. ಮೊದಲಿಗೆ ನಾವು ಇಲ್ಲಿ ಹಲವಾರು ಸಾರಿ ನನ್ನ ಬಂಧುಗಳು ಇಲ್ಲಿಯ ನಮ್ಮ ಬಾಂಧವ್ಯದಲ್ಲಿ ಹೇಳಿದರೆ, ನಿನ್ನ ದೇಹವನ್ನು ತಂದು ಇಲ್ಲಿ ಇಡು ಬರೇ. ಯಾಕೆಂದ್ರೆ ನಾನು ಇಲ್ಲಿ ಬರುವ ತನಕ ಇಲ್ಲಿ ಇತರರು ಏನು ಆಲೋಚಿಸ್ತಾರೆ, ಅವರಿಗೆ ಒಂದು ವಿಚಿತ್ರ ಆಗ್ತದಲ್ಲ, ಅದೇ ರೀತಿ ಅಲ್ಲ ಅದು. ಆದ್ರೆ ಇಲ್ಲಿ ಬಂದ ಮೇಲೆ ನನ್ಗೆ ತಿಳಿತಲ್ಲ, ನಾನು ಯಾತಕ್ಕಾಗಿ ಕುಡಿತೇನೆ, ನನ್ನ ಸಮಸ್ಯೆಗಳು ಏನು, ಅದೆಲ್ಲ ನಾನು ಇಲ್ಲಿ ತಿಳಿತೇನೆ.
ಇದು ನನ್ನಿಂದ ಸಾಧ್ಯನೇವಿಲ್ಲ ಅಂತ ನಾನು ಭಾವಿಸಿ ನಾನು ಯೋಚಿಸಿ ಇಲ್ಲಿ ಬಂದವನಲ್ಲ. ನನ್ಗೆ ಖಂಡಿತ ಸಾಧ್ಯವಿಲ್ಲ. ಕೆಲವೊಂದು ನಾನು ಒಂದು ಉದಾಹರಣೆ ಹೇಳುದಾದ್ರೆ ಬಂಧುಗಳೇ, ನಾನು ಎಲ್ಲ ಹಿಟ್ ಬಾಟಮ್, ನಾನು -0 ಅಂತ ಹೇಳ್ಬೋದು. ಏನು ಇಲ್ಲ ನನ್ನ ಹತ್ರ. ಒಂದು ಕುಡಿತ ಬಿಟ್ರು ಒಂದು ಮನುಷ್ಯನಾಗಿ ನಾನು ಯಾವ ರೀತಿ ಜೀವಿಸಬಹುದು? ಸಾಧ್ಯ ಉಂಟಾ ನನಗೆ? ಕುಡಿತ ಬಿಟ್ರು, ಕುಡಿತ ಬಿಟ್ಟ ಕೂಡಲೇ ಆ ಸಾಲದವರು ಅವರು ಇವರು ಎಲ್ಲ ಮೈ ಮೇಲೆ ಬೀಳ್ಬಹುದು. ಯಾಕೆ ನಾನು ಈಗ ಕುಡಿತ ಬಿಟ್ರೇನೆ ನನ್ಗೆ ತೊಂದರೆ ಅಂತ ಆ ರೀತಿ ಅಷ್ಟು ದೊಡ್ಡ ಸಮಸ್ಯೆಯನ್ನು ಹೊತ್ಕೊಂಡು ಇಲ್ಲಿ ಬಂದವನು ನಾನು. ಆದ್ರೆ ಇಲ್ಲಿ ಅವರು ಡಾಕ್ಟರ್ಗಳು ಹೇಳ್ತಾರೆ ಏನಂದ್ರೆ, ಇದನ್ನು ಸುಲಭವಾಗಿ ನಿಯಂತ್ರಿಸುವ ಸ್ಥಿತಿಯಲ್ಲಿ ತನ್ನನ್ನು ಕಾಣ್ತಾನೆ. ಏನು ಇಲ್ಲಿಯ ಸರಳ ನಿಯಮಗಳನ್ನು ಪಾಲಿಸಿ. ಯಾವುದು ಸರಳ ನಿಯಮಗಳು? ಸರಳ ನಿಯಮಗಳು ಮೊದಲಿಗೆ ಬಂದವನು ಮೊದಲ ಗುಟುಕು ಬಾಧಕ ಮಾಡುತ್ತದೆ. ಮೊದಲ ಗುಟುಕು ಒಬ್ಬ ಅಮಲ್ ರೋಗಿಗೆ ಕೊನೆಯ ಗುಟುಕಲ್ಲ ತೊಂದರೆ ಕೊಟ್ಟದ್ದು. ಕುಡಿದು ಎಲ್ಲ ಲಾಸ್ಟ್ ಕುಡಿದದಲ್ಲ, ಮೊದಲ ಗುಟುಕು. ಯಾಕೆಂದ್ರೆ ಅವನಿಗೆ ನಿಯಂತ್ರಣ ಇಲ್ಲ. ಒಂದು ಹನಿ ಅಮಲು ವಸ್ತುಗಳು ಅಥವಾ ಯಾವುದೇ ರೂಪದಲ್ಲಿ ಅವನ ರಕ್ತಕ್ಕೆ ಸೇರಿದರೆ ಅವನು ಬದಲಾಗ್ತಾನೆ ಅಲ್ಲ. ಈ ಒಂದು ಒತ್ತಡವನ್ನು ಇಲ್ಲಿ ಒಂದು ಸರಳ ನಿಯಮಗಳಿಂದ ಅವನು ಇದನ್ನು ಹತೋಟಿಯಲ್ಲಿ ಇಡಬಹುದು. ಈ ರೋಗವನ್ನು ಒಂದು ಬಂಧಿಸಿ ಇಡಬಹುದು ಈ ಚಿಕಿತ್ಸೆಯ ಮೂಲಕ. ಯಾವುದು ಚಿಕಿತ್ಸೆ? ಈ ನಮ್ಮ ಬಾಂಧವ್ಯದ ಅನುಭವದ ಮೂಲಕ, ಈ ಬಂಧುಗಳ ಅನುಭವದ ಮೂಲಕ ಇದನ್ನು ಇಲ್ಲಿ ಬಂದವರು ಕಾಣ್ತಾರೆ. ಅಂದ್ರೆ ಅವನಿಗೆ ಅರ್ಥ ಆಗ್ತದೆ. ಈ 1ನೇ ಹೆಜ್ಜೆಯಲ್ಲಿ ಒಂದು ಪ್ರಥಮ ನಾನು ಮೊದಲ ಕುಡಿತದಿಂದ ಅಥವಾ ಮೊದಲ ಗುಟುಕಿನಿಂದ ನಾನು ದೂರ ನಿಲ್ಲಬೇಕು ಎಂಬ ಒಂದು ಸರಳ ನಿಯಮ ಇಲ್ಲಿ ಅವನು ಕಾಣ್ತಾನೆ. ಓಕೆ, ಮುಂದೆ ಓದಿ ಫಿರಾಜ್. ಓಕೆ ಸರ್. ನಿರಾಶೆ ಹೊಂದಿದ ಮನುಷ್ಯರು ಶುದ್ಧ ಮನುಷ್ಯನಿಂದ ನನ್ನ ಬಳಿ ಬಂದು ಆಶಾರಹಿತರಾಗಿ ಹೀಗೆ ಮೊರೆಯಿಟ್ಟಿದ್ದಾರೆ, ವೈದ್ಯರು ನನ್ನಿಂದ ಈ ರೀತಿ ಮುಂದುವರಿಯಲಾಗುತ್ತಿರಲಿಲ್ಲ. ಬದುಕಬೇಕಾದದೆಲ್ಲವೂ ನನ್ನ ಬಳಿ ಇದೆ. ನಾನು ನಿಲ್ಲಿಸಲೇಬೇಕು, ಆದರೆ ನನ್ನಿಂದ ಅಸಾಧ್ಯ. ನೀವು ನನಗೆ ನೆರವಾಗಲೇಬೇಕು. ಥ್ಯಾಂಕ್ ಯು ಸರ್. ಸರಿ. ನಿರಾಶೆ ಹೊಂದಿದ ಮನುಷ್ಯರು ಶುದ್ಧ ಮನಸ್ಸಿಂದ ನನ್ನ ಬಳಿ ಬಂದು ಆಶಾರಹಿತವಾಗಿ ಹೀಗೆ ಮೊರೆ ಇಟ್ಟಿದ್ದಾರೆ, ವೈದ್ಯರೇ ನನ್ನಿಂದ ಈ ರೀತಿ ಮುಂದುವರಿಯಲಾಗುತ್ತಿಲ್ಲ. ಬದುಕಬೇಕಾದುದೆಲ್ಲವೂ ನನ್ನ ಬಳಿ ಇದೆ. ನಾನು ನಿಲ್ಲಿಸಲೇಬೇಕು, ಆದರೆ ನನ್ನಿಂದ ಅಸಾಧ್ಯ. ನೀವು ನನಗೆ ನೆರವಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನಿರಾಶೆನ ನಾವು ಒಳಗಡೆ ಬರುವತ್ತಿಗೆ ನಿರಾಶೆ ಹೊಂದಿದ್ದೆವು. ಕೆಲವು ವೈದ್ಯರ ಹತ್ರ ಬಂದು ಹಲವಾರು ಅಮಲ್ ರೋಗಿಗಳು ಹೇಳಿರಬಹುದು. ಅವರ ಅನುಭವವನ್ನು ಇಲ್ಲಿ ಬರೆದಿದ್ದಾರೆ. ನನ್ನಿಂದ ಈ ರೀತಿ ಮುಂದುವರಿಲಿಕ್ಕೆ ಸಾಧ್ಯನೇವಿಲ್ಲ. ನನಗೆ ಬೇಕಾದ ಎಲ್ಲಾ ಸಂಗತಿಗಳು ನನ್ನಲ್ಲಿ ಇವೆ. ಯಾವುದು? ಭೌತಿಕವಾಗಿ ಎಲ್ಲಾ ಸಂಗತಿಗಳು ಒಬ್ಬ ಅಮಲ್ ರೋಗಿಯಲ್ಲಿ ಇರಬಹುದು. ಹಲವಾರು ನಮ್ಗೆ ಕಥೆಗಳು ನಮ್ಮ ಬಿಗ್ ಬುಕ್ ಅಲ್ಲಿ ಓದ್ಲಿಕ್ಕೆ ಸಿಗ್ತವೆ. ಆದ್ರೆ ನಮ್ಮೊಂದಿಗೆ ಇದ್ದವರು ಹಲವಾರು ಮಂದಿ ಇದ್ದಾರೆ. ಅವರಿಗೆ ದುಡ್ಡಿನ ಸಮಸ್ಯೆ ಇಲ್ಲ, ಮನೆಯ ವ್ಯವಹಾರದ ಬಗ್ಗೆ ಸಮಸ್ಯೆ ಇಲ್ಲ, ಅವರ ಮಕ್ಕಳ ಎಜುಕೇಶನ್ ಬಗ್ಗೆ ಸಮಸ್ಯೆ ಇಲ್ಲ, ಎಲ್ಲ ಹಲವಾರು ಅದು ಕರೆಕ್ಟ್ ಆಗಿ ಇದ್ದರೂ ಆದ್ರೂ ಅವರಿಗೆ ಕುಡಿತದ ಒಂದು ಸಮಸ್ಯೆ ಇದೆ. ಅದಕ್ಕೋಸ್ಕರ ಅವ್ರು ಬಂದು ಈ ಡಾಕ್ಟರ್ ಹತ್ರ ನೀವೊಂದು ಸಹಾಯ ಮಾಡ್ಬೇಕಂತ ಹೇಳ್ತಾರೆ. ಸರಿ, ಇಷ್ಟು ಈ ವಾಕ್ಯದಲ್ಲಿ ಉಂಟು. ಮುಂದಕ್ಕೆ ಒಂದು ಸ್ವಲ್ಪ ಓದಿ, ಮತ್ತೆ ನಾವು ನಾಳೆ ಅದನ್ನು ಟೈಮ್ ಆಗ್ತಾ ಬಂತು, ಮುಂದಕ್ಕೆ ಮಾಡ್ಬೋದು. ಫಿರಾಜ್ ಅವರೇ ಆ ಪ್ಯಾರಾಗ್ರಾಫ್ ಅನ್ನು ಓದಿ. ಓಕೆ ಸರ್. ಈ ಸಮಸ್ಯೆಯನ್ನು ಎದುರಿಸಬೇಕಾದ ವೈದ್ಯನು ತನ್ನಲ್ಲೇ ಪ್ರಾಮಾಣಿಕನಾಗಿದ್ದರೆ ಕೆಲವು ಬಾರಿ ತನ್ನ ಅಸಹಾಯಕತೆಯನ್ನು ಅನುಭವಿಸಬೇಕು. ಅವನು ತನ್ನಲ್ಲಿರುವುದನ್ನೆಲ್ಲ ನೀಡಿದರೂ ಅದು ಬಹುವೇಳೆ ಸಾಕಾಗುವುದಿಲ್ಲ. ಅತ್ಯವಶ್ಯವೆನಿಸುವ ಮನಪರಿವರ್ತನೆಯನ್ನು ಮಾಡಬೇಕಾದರೆ ಯಾವುದಾದರೂ ಮಾನವೀಯ ಶಕ್ತಿಗಿಂತ ಮಿಗಿಲಾದ ಶಕ್ತಿ ಬೇಕಾಗುತ್ತದೆ ಎಂದು ಭಾವಿಸಲಾಗಿದೆ. ಮನೋಚಿಕಿತ್ಸೆಯ ಪ್ರಯತ್ನದಿಂದ ಚೇತರಿಸಿದವರ ಸಂಖ್ಯೆಯ ಮೊತ್ತ ಗಣನೀಯವಾಗಿದ್ದರೂ ಸಮಸ್ಯೆಯನ್ನು ಪೂರ್ಣವಾಗಿ ನೋಡಿದಾಗ ವೈದ್ಯರಾದ ನಾವು ಏನೂ ಪ್ರಭಾವ ಬೀರಿಲ್ಲ ಎಂದು ಒಪ್ಪಿಕೊಳ್ಳಲೇಬೇಕು. ಅನೇಕ ಮಾದರಿಗಳು ಸಾಧಾರಣ ಮನೋವೈಜ್ಞಾನಿಕ ವಿಧಾನಗಳಿಗೆ ಹೇಳಷ್ಟು ಪ್ರತಿಕ್ರಿಯೆ ತೋರುವುದಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಿರಾಜ್.
ಈ ಸಮಸ್ಯೆಯನ್ನು ಎದುರಿಸಬೇಕಾದ ವೈದ್ಯನು ತನ್ನಲ್ಲೇ ಪ್ರಾಮಾಣಿಕನಾಗಿದ್ದರೆ ಕೆಲವು ಬಾರಿ ತನ್ನ ಅಸಹಾಯಕತೆಯನ್ನು ಅನುಭವಿಸಬೇಕು. ಖಂಡಿತವಾಗಿ ಈ ರೀತಿಯಾಗಿ ಅಮಲ್ ರೋಗಿಗಳು ವೈದ್ಯರಲ್ಲಿ ಬರುವ ಹೊತ್ತಿಗೆ ಅವರು ಏನು ಮಾಡದ ಸ್ಥಿತಿಯಲ್ಲಿದ್ದಾರೆ. ಅವರ ಎಲ್ಲ ಅಂದ್ರೆ ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ನಾವು ಹೇಳಿದ್ದೇವೆ, ಅವರು ಏನು ಇದರಲ್ಲಿ ಅಧ್ಯಯನ ಮಾಡಿದ್ದಾರೆ, ಏನೆಲ್ಲ ಅವರು ಇದರ ಬಗ್ಗೆ ಕಲಿತಿದ್ದಾರೆ, ಅದನ್ನೆಲ್ಲ ಉಪಯೋಗಿಸಿದರು ಒಂದು ಅಮಲಿಯನ್ನು ಅವನ ಮನಪರಿವರ್ತನೆ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಪ್ರಾಮಾಣಿಕನಾದ್ರೂ ಕೆಲವು ಬಾರಿ ತನ್ನ ಅಸಹಾಯಕತೆಯನ್ನು ಅವನು ಅನುಭವಿಸಬೇಕು. ಯಾಕಂದ್ರೆ ಅವನ ಅಸಹಾಯಕತೆಯನ್ನು ಯಾವ ವೈದ್ಯ ಅವರಿಗೆ ಒಂದು ಅಮಲ್ ರೋಗಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ, ಇದನ್ನ ಅವನಿಗೋಸ್ಕರ ಬರೆದಿದ್ದಾರೆ ಇಲ್ಲಿ, ಅವರು ಅನುಭವಿಸ್ಬೇಕು. ಅವನು ತನ್ನಲ್ಲಿರುವುದನ್ನೆಲ್ಲ ನೀಡಿದರೂ ಅದು ಬಹು ವೇಳೆ ಸಾಕಾಗುವುದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ದಾರೆ ಇಲ್ಲಿ. ಏನಂದ್ರೆ ವೈದ್ಯರು ಅಂದ್ರೆ ಅವರು ತುಂಬಾ ವರ್ಷ ಕಲಿತು ಎಲ್ಲ ವಿಚಾರಗಳಲ್ಲಿ ಅವರು ಅಧ್ಯಯನ ಮಾಡಿ ಒಂದು ಅಮಲ್ ರೋಗಿಗೆ ಚಿಕಿತ್ಸೆ ನೀಡುವುದರಲ್ಲಿ ಅವನು ಯಾಕೆ ಮಾಡ್ತಾನೆ, ಎಲ್ಲ ಅವನ ಮಾನಸಿಕ ಒತ್ತಡ ಏನು ಎಲ್ಲ ತಿಳಿದಿರ್ತಾರೆ. ಆದ್ರೂ ಅದು ಏನು ಉಪಯೋಗ ಆಗುದಿಲ್ಲ, ಬಹು ವೇಳೆ ಸಾಧ್ಯವಾಗುವುದಿಲ್ಲ. ಅತ್ಯವಶ್ಯಕವೆನಿಸುವ ಮನಪರಿವರ್ತನೆಯನ್ನು ಮಾಡಬೇಕಾದ್ರೆ ಯಾವುದಾದರೂ ಮಾನವೀಯ ಶಕ್ತಿಗಿಂತ ಮಿಗಿಲಾದ ಶಕ್ತಿ ಬೇಕಾಗ್ತದೆ ಎಂದು ಭಾವಿಸಲಾಗಿದೆ. ಇಲ್ಲಿ ಹೇಳ್ತಾರೆ ಬಂಧುಗಳೇ, ಯಾಕೆಂದ್ರೆ ಇದು ನಮ್ಮ ಯಾವ ಮಾನವ ಶಕ್ತಿಗೂ ಸಾಧ್ಯವಿಲ್ಲ ಅಲ್ಲ. ಅದರಿಂದ ಈ ಮಾತನ್ನು ಮತ್ತೆ ವೈದ್ಯರೇ ಹೇಳ್ತಾರೆ, ಯಾವುದಾದ್ರೂ ಒಂದು ಬೇರೆ ಶಕ್ತಿ ಇಲ್ಲಿ ಹೇಳ್ತೇವೆ ನಾವು ನಂಬುವ ಶಕ್ತಿ ಅಂತ. ಅದರಿಂದ ಈ ಶಕ್ತಿಯ ಮುಖಾಂತರ ಮಾತ್ರ